ನೋಡಿ ಸ್ವಾಮಿ, ಇದು ನಮ್ಮ ಜಮೀನು. ಇದರಲ್ಲಿ ನಾವು ಏನು ಬೆಳ್ಕೊಂಡು ತಿನ್ನೋಣ? ಅಲ್ಲೆಲ್ಲೋ ಮ್ಯಾಗಡೆ ಟ್ಯಾಂಕ್ ಮೇಲೆ ನಿಂತ್ಕೊಂಡು ತೋರಿಸ್ತೀರ ಎಲ್ಲ ಭೂಮಿ ಚೆನ್ನಾಗೈತೆ, ಫಲವತ್ತಾದ ಭೂಮಿ ಅಂತ ಹೇಳ್ತೀರಲ್ಲ. ಈ ಭೂಮಿಲಿ ನಾವೇನು ಬೆಳ್ಕೊಂಡು ತಿನ್ನೋಣ? ನಮಗೆ ನಾವು ದಲಿತರು, ನಮಗೆ ಪ್ರಾಬ್ಲಮ್ ಐತೆ, ನಾವು ಮಾರ್ಕೋಬೇಕು. ಇಂಥ ಭೂಮಿನ ಯಾರು ಬಂದು ತೆಗಿತಾರೆ? ನೋಡಿ ನೋಡಿ, ಇಂಥ ಭೂಮಿಲಿ ನಾವು ಏನು ಬೆಳ್ಕೊಂಡು ತಿನ್ನೋಣ ಹೇಳಿ? ನೋಡಿ, ಈ ಹುಲ್ಲೊಂದು ಕುಯ್ಕೊಂಡು ಈ ರಚ್ಚಿ ನೀರಲ್ಲಿ ನಾವು ರೋಗ ಬರೆಸ್ಕೊಂಡು ಏನು ಬೆಳ್ಕೊಂಡು ತಿನ್ನಬೇಕು ನೀವೇ ಹೇಳಿ? ಏನು ಬೆಳ್ಕೊಂಡು ತಿನ್ನೋಣ ನಾವು ಇದರಲ್ಲಿ? ಇದರಾಗಿ ನಾವು ಬೇರೆಯವ್ರಿಗೆ ಯಾರಿಗೂ ಮಾರೋಕ್ಕೂ ಆಯ್ತಾಯಿಲ್ಲ. ಏನು ಮಾಡ್ಬೇಕು ಹೇಳ್ರಿ? ಇಂಥ ಭೂಮಿನ ನಾವು ಕೊಡದೆ ಮಾಡಿಕೊಂಡು ಏನು ಮಾಡೋಣ? ಯಾರೋ 4 ಜನ ಅವ್ರ ಮಕ ನೇರಕ್ಕೆ ಮಾತಾಡ್ತಾರೆ, ಹಂಗೈತೆ ಭೂಮಿ, ಹಿಂಗೈತೆ ಭೂಮಿ ಅಂತ. ಈಗ ನಮ್ಮಂಥ ಭೂಮಿಗಳು ನಾವೇನು ಮಾಡೋಣ? ಯಾರು ಬಂದು ತೆಗಿತಾರೆ ಇಂಥ ಭೂಮಿಗಳನ್ನ? ನೀವೇ ಹೇಳಿ. ನೋಡಿ ನಮ್ಮ ಭೂಮಿಗಳನ್ನ ಏನು ತಗೊಳ್ಳೋದು ನಮ್ಮ ಭೂಮಿಲಿ? ನೋಡಿ ಸ್ವಾಮಿ, ನೀವೇ ನೋಡಿ ನಮ್ಮ ಭೂಮಿಗಳನ್ನ, ನೀವೇ ಒಂದು ಸುತ್ತೂರಿ ನೋಡಿ. ನೋಡಿ, ಇಂಥ ಮರಗಳಲ್ಲಿ ನಾವೇನು ಫಸಲು ತಗೊಳ್ಳೋದು? ಮರಗಳಲ್ಲಿ ಕೋಟ್ಯಾಂತರ ರೂಪಾಯಿ ಆಯ್ತದಲ್ಲ, ಇಂಥ ಮರಗಳಲ್ಲಿ ನಾವೇನು ಫಸಲು ತಗೊಂಡು ಏನು ಸಂಪಾದನೆ ಮಾಡಿಕೊಂಡು ಏನು ಮಕ್ಕಳು ಮರಿ ಓದಿಸೋಣ? ನೀವೇ ನೋಡಿ, ಏನು ಮಾಡ್ಬೇಕು ನಾವು ಇಂಥ ಮರಗಳಲ್ಲಿ? ನೀವೇ ನೋಡಿ. ಅಲ್ಲೆಲ್ಲೋ ಮ್ಯಾಗಡೆ ಕುತ್ಕೊಂಡು ಟ್ಯಾಂಕ್ ಮೇಲೆ ಕುತ್ಕೊಂಡು ಹೇಳ್ತೀರಾ ಆ ಥರ ಭೂಮಿ, ಈ ಥರ ಭೂಮಿ, ಸಾವಿರಾರು ಮರಗಳು, ಸಾವಿರಾರು. ನೋಡಿ, ಒಂದೊಂದು ಕಾಲುವೆ ಬಂದು 2 ಆಳು ಉದ್ದಾವೆ. ಏನು ವ್ಯವಸಾಯ ಮಾಡೋದು ಈ ರಚ್ಚಿನ ನೀರಲ್ಲಿ? ಏನು ಸಿಗ್ತೈತೆ ನಮಗೆ? ನೀವೇ ನೋಡಿ ಸ್ವಾಮಿ.